ಯೋನಿ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಎರಡೂ ಕೈಗಳ ಕೊನೆಯ 3 ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿ ಹೆಬ್ಬೆರಳುಗಳ ತುದಿ ಜೋಡಿಸ್ಬೇಕು. ಹೆಬ್ಬೆರಳುಗಳು ಮೇಲಕ್ಕೆ ಇರುವಂತೆ ಇಡಬೇಕು. ತೋರ್ಬೆರಳುಗಳನ್ನ ಕೂಡ ನಾವೇನ್ ಮಾಡ್ಬೇಕಿಲ್ಲಿ ಒಂದಕ್ಕೊಂದು ಈ ರೀತಿಯಾಗಿ ನಾವು ಜೋಡಿಸ್ಬೇಕು. ಇದು ಮತ್ತೆ ಯಾವಾಗ್ಲೂ ಕೆಳಮುಖವಾಗಿ ಇಡಬೇಕು. ಈ ಮುದ್ರೆ ಮಾಡಿ ಹೊಟ್ಟೆ ಎದುರು ಹಿಡಿಬೇಕು. ಹೀಗೆ 10 ರಿಂದ 15 ನಿಮಿಷ ಹಿಡಿದ್ರೆ ನೋವು ಏನಂತಂದ್ರೆ ತಕ್ಷಣ ಕಡಿಮೆ ಆಗುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅಗ್ನಿ ತತ್ವದ ಹೆಬ್ಬೆರಳುಗಳ ತುದಿ ಜೋಡಿಸಿದಾಗ ಗರ್ಭಾಶಯದ ಸ್ನಾಯುಗಳು ಸ್ಥಿತಿಸ್ಥಾಪಕತ್ವವನ್ನು ಹೊಂದುತ್ತವೆ. ವಾಯು ತತ್ವದ ತೋರ್ಬೆರಳುಗಳನ್ನು ಜೋಡಿಸಿದಾಗ ದೇಹದಲ್ಲಿನ ವಾಯು ಬ್ಯಾಲೆನ್ಸ್ ಆಗಿ ಗರ್ಭಾಶಯದ ಆರೋಗ್ಯ ಸುಧಾರಿಸುತ್ತದೆ. ಗರ್ಭಾಶಯದ ನೋವು ಸೆಳೆತ ಉಂಟಾದಾಗ ಯೋನಿ ಮುದ್ರೆ ಮಾಡಿ ಹೊಟ್ಟೆ ಎದುರು ಹಿಡಿಯಬೇಕು. ನೋವು ಏನಂತಂದ್ರೆ ಕ್ಷಣಾರ್ಧದಲ್ಲಿ ಕಡಿಮೆ ಆಗುತ್ತದೆ. ಮೆನೋಪಾಸ್ ತೊಂದರೆ ಕೂಡ ಕಡಿಮೆ ಆಗುತ್ತದೆ. ಗರ್ಭಾಶಯದ ಆರೋಗ್ಯ ಕಾಪಾಡಲು, ಕಾರ್ಯಕ್ಷಮತೆ ಹೆಚ್ಚಿಸಲು, ಮುಂದೆ ಬರಬಹುದಾದ ಕಾಯಿಲೆಗಳನ್ನು ತಡೆಗಟ್ಟಲು ಯೋನಿ ಮುದ್ರೆಯು